ಯಾಕಂದ್ರೆ ಈ ಲೋಕದಲ್ಲಿರುವಂತಹ ಎಲ್ಲಾ ಜನರು ಆತರ ಸಂಪೂರ್ಣರಲ್ಲ. ಈ ಲೋಕದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬನು ಪಾಪಕ್ಕೆ ಒಳಗಾಗಿದ್ದಾನೆ. ಈ ಲೋಕದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬನು ಪಾಪಕ್ಕೆ ಒಳಗಾಗಿದ್ದಾನೆ. ಅದರ ಅರ್ಥವೇನೆಂದರೆ ನಾವು ಸಂಪೂರ್ಣರಲ್ಲ. Nobody is perfect in this world. ಯಾರು ಸಂಪೂರ್ಣರಲ್ಲ. ಈ ಲೋಕದಲ್ಲಿ ಯಾರು ಸಂಪೂರ್ಣರಲ್ಲ. ನೀನು ಪಾಪ ಮಾಡಿದೀಯಾ, ನಾನು ಪಾಪ ಮಾಡಿದ್ದೇನೆ. ಈ ಲೋಕದಲ್ಲಿ ಪ್ರತಿಯೊಬ್ಬರು ನಿಂತಿರುವಂತಹ ಪ್ರತಿಯೊಬ್ಬರು ಪಾಪಕ್ಕೆ ಒಳಗಾಗಿದ್ದಾರೆ. ಒಬ್ಬನು ಸುಳ್ಳು ಹೇಳ್ತಾನೆ, ಇನ್ನೊಬ್ಬರು ಮೋಸ ಮಾಡ್ತಾನೆ, ಇನ್ನೊಬ್ಬರು ಕೆಟ್ಟದ್ದು ನೋಡ್ತಾನೆ. ನಿನ್ನ ಮಕ್ಕಳಿಗೆ ನೀವು ಸುಳ್ಳು ಹೇಳೋದು ಕಲಿಸೋದಿಲ್ಲ. ನಿನ್ನ ಮಕ್ಕಳಿಗೆ ನೀವು ಕದಿಯೊಂದು ಕಲಿಸೋದಿಲ್ಲ. ನಿಮ್ಮ ಮಕ್ಕಳಿಗೆ ನೀವು ಬೈಯೊಂದು ಕಲಿಸೋದಿಲ್ಲ. ಮತ್ತೆ ಯಾಕೆ ನಿಮ್ಮ ಮಕ್ಕಳು ಬೈತಾರೆ? ಮತ್ತೆ ನಿಮ್ಮ ಮಕ್ಕಳು ಯಾಕೆ ಸುಳ್ಳು ಹೇಳ್ತಾರೆ? ಮತ್ತೆ ನಿಮ್ಮ ಮಕ್ಕಳು ಯಾಕೆ ವಿಷಯಗಳನ್ನು ತಂದಿದ್ದಾರೆ? ಅದು ಹೇಗೆ ಬಂತು? ಅದು ಎಲ್ಲಿಂದ ಬಂತು? ನೀವು ಆಲೋಚನೆ ಮಾಡ್ತೀರಾ, ನನ್ನ ಮಗನಿಗೆ ಸರಿಯಾದ ಶಿಕ್ಷಣ ಕೊಡ್ತಾ ಇದ್ದೇನೆ, ನನ್ನ ಮಗನಿಗೆ ಸರಿಯಾದ ಜ್ಞಾನ ಕೊಡ್ತಾ ಇದ್ದೇನೆ, ನನ್ನ ಮಗನಿಗೆ ಸರಿಯಾದ ತಿಳುವಳಿಕೆ ಕೊಡ್ತಾ ಇದ್ದೇನೆ. ಆದರೆ ಮತ್ತೆ ಯಾಕೆ ನನ್ನ ಮಗನು ನನ್ನ ಮಗಳು ಪಾಪ ಮಾಡ್ತಾ ಇದ್ದಾಳೆ?